ಬನ್ನಿ, ಇವತ್ತು ನಾವು ಅಯೋಧ್ಯೆ ಮತ್ತು ಮಿಥಿಲೆ ಎಂಬ ಎರಡು ಮಹಾನ್ ಮನೆತನಗಳ ನಡುವಿನ ಒಂದು ಐತಿಹಾಸಿಕ ವಿವಾಹದ ಕಥೆಯನ್ನ ಕೇಳೋಣ. ಒಬ್ಬ ರಾಜ ಸಲಹೆಗಾರನಾಗಿ ನಾನು ಕಂಡಂತೆ ಈ ಘಟನೆ ಕೇವಲ ಒಂದು ಮದುವೆ ಆಗಿರಲಿಲ್ಲ, ಅದು ಎರಡು ರಾಜ್ಯಗಳ ಭವಿಷ್ಯವನ್ನೇ ಒಂದುಗೂಡಿಸಿದ ಕ್ಷಣವಾಗಿತ್ತು. ನಮ್ಮ ಈ ಕಥೆ ಶುರುವಾಗೋದೇ ಒಬ್ಬ ದೂತನ ಆಗಮನದಿಂದ. ಅವನು ತಂದಿದ್ದ ಸುದ್ದಿ ಎರಡು ಶಕ್ತಿಶಾಲಿ ರಾಜ್ಯಗಳನ್ನ ಶಾಶ್ವತವಾಗಿ ಒಂದುಗೂಡಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ಹಾಗಿದ್ರೆ ಮಿಥಿಲೆಯಿಂದ ಬಂದ ಆ ದೂತ ತಂದ ಸುದ್ದಿಯಿಂದ ಅಯೋಧ್ಯೆಯ ಅರಮನೆಯಲ್ಲಿ ವಾತಾವರಣ ಹೇಗಿತ್ತು? ಆ ಒಂದು ಸುದ್ದಿಗೆ ಇಡೀ ಅರಮನೆ ಹೇಗೆ ಪ್ರತಿಕ್ರಿಯಿಸಿತು ಅಂತ ನೋಡೋಣ. ಮೊದಲು ಬಂದ ಸುದ್ದಿ ಕೇಳಿ ಎಲ್ಲರೂ ದಂಗಾಗಿ ಹೋದ್ರು. ಅದೇನಪ್ಪ ಅಂದ್ರೆ, ರಾಜಕುಮಾರ ರಾಮನು ಯಾರಿಂದಲೂ ಮುರಿಯಲು ಸಾಧ್ಯವಾಗದಿದ್ದ ಶಿವಧನುಸ್ಸನ್ನು ಮುರಿದಿದ್ದ. ಬೇರೆಲ್ಲ ರಾಜರು ರಾಜಕುಮಾರರು ಸೋತ ಜಾಗದಲ್ಲಿ ಅವನು ಗೆದ್ದಿದ್ದ. ಇದು ಕೇವಲ ಒಂದು ಸಾಧನೆಯಾಗಿರಲಿಲ್ಲ, ಇದೊಂದು ದೈವ ಸಂಕಲ್ಪದ ಸೂಚನೆಯಾಗಿತ್ತು. ಏ ಮಹಾನ್ ಸಾಧನೆಯ ಅರ್ಥ ಸ್ಪಷ್ಟವಾಗಿತ್ತು ಅಲ್ವಾ? ರಾಜ್ಕುಮಾರ ರಾಮ ಮತ್ತು ರಾಜ್ಕುಮಾರಿ ಸೀತೆಯ ವಿವಾಹ ಈಗ ನಿಶ್ಚಯವಾಗಿತ್ತು. ಇದು ಕೇವಲ ಇಬ್ರು ವ್ಯಕ್ತಿಗಳ ಮಿಲನ ಆಗಿರಲಿಲ್ಲ, ಬದಲಿಗೆ ಎರಡು ಮಹಾನ್ ವಂಶಗಳ ಮಿಲನಕ್ಕೆ ನಾಂದಿ ಹಾಡಿತ್ತು. ಅರಮನೆಯಲ್ಲಿ ರಾಣಿಯರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರ ಈ ಮಾತುಗಳನ್ನು ಕೇಳಿ ಆ ಸಂತೋಷ ಎಷ್ಟು ವೈಯಕ್ತಿಕವಾಗಿತ್ತು ಅಂತ ಗೊತ್ತಾಗತ್ತೆ. ಒಬ್ಬ ಹೊಸ ಮಗಳನ್ನು ಮನೆಗೆ ಸ್ವಾಗತಿಸಲು, ತಮ್ಮ ವಂಶ ಬೆಳೆಯುವುದನ್ನು ನೋಡಲು, ಅರಮನೆಯಲ್ಲಿ ಮೊಮ್ಮಕ್ಕಳ ನಗುವನ್ನು ಕೇಳಲು, ಹೀಗೆ ಎಷ್ಟೊಂದು ಕನಸು ಕಾಣುತ್ತಿದ್ರು. ಒಂದು ಕಡೆ ರಾಣಿಯರು ಹೀಗೆ ಸಂಭ್ರಮದಲ್ಲಿದ್ರೆ, ಇನ್ನೊಂದು ಕಡೆ ರಾಜ ದಶರಥರ ಮನಸ್ಥಿತಿ ಹೇಗಿತ್ತು? ಅವರ ಮನಸ್ಸಿನಲ್ಲಿ ಒಬ್ಬ ತಂದೆಯ ಪ್ರೀತಿ ಮತ್ತು ಒಬ್ಬ ರಾಜನ ಕರ್ತವ್ಯಗಳ ನಡುವೆ ಒಂದು ರೀತಿಯ ದ್ವಂದ್ವ ನಡೀತಿತ್ತು. ನೋಡಿ, ಈ ಎರಡೂ ಮಾತುಗಳ ನಡುವಿನ ವ್ಯತ್ಯಾಸ ಎಂಥದ್ದು ಅಂತ. ರಾಜ ದಶರಥರ ಮಾತುಗಳಲ್ಲಿ ಮಗನಿಗಾಡಿ ಹಂಬಲಿಸೋ ತಂದೆಯ ಆರ್ದ್ರತೆ ಕಾಣಿಸುತ್ತೆ. ಆದರೆ ಗುರು ವಶಿಷ್ಠರ ಉತ್ತರದಲ್ಲಿ ರಾಜಮನೆತನದ ಗಾಂಭೀರ್ಯ ಮತ್ತು ಶಿಷ್ಟಾಚಾರ ಎದ್ದು ಕಾಣುತ್ತೆ. ಅವರವರ ಪಾತ್ರಗಳನ್ನು ಇದು ಅದ್ಭುತವಾಗಿ ಚಿತ್ರಿಸುತ್ತೆ ಅಲ್ವಾ? ರಾಜ ದಶರಥರ ಆದೇಶ ಹೊರಬಿದ್ದಿದ್ದೇ ತಡ ಇಡೀ ಅಯೋಧ್ಯೆಯೇ ಸಿದ್ಧವಾಗತೊಡಗಿತು. ಋಷಿಮುನಿಗಳು, ಮಂತ್ರಿಗಳು, ಚತುರಂಗ ಸೇನೆ ಎಲ್ಲವೂ ಸಜ್ಜಾಗತೊಡಗಿದುವು. ಅಷ್ಟೇ ಅಲ್ಲ, ರಾಜರ ಬೊಕ್ಕಸವನ್ನೇ ತೆರೆದು ನಗರದ ಜನರೆಲ್ಲರೂ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಾಯಿತು. ಇದು ರಾಜಮನೆತನದ ಕಾರ್ಯಕ್ರಮ ಅನ್ನೋದಕ್ಕಿಂತ ಇಡೀ ಅಯೋಧ್ಯೆಯ ಹಬ್ಬವಾಗಿ ಮಾರ್ಪಟ್ಟಿತ್ತು. ನೋಡಿ, ರಾಣಿ ಕೌಸಲ್ಯೆ ಸೀತೆಯ ತಾಯಿಗೆ ಕಳಿಸಿದ ಈ ಸಂದೇಶ ಎಷ್ಟು ಸುಂದರವಾಗಿದೆ. ಹೊಸದಾಗಿ ಮನೆಗೆ ಬರುವ ವಧುವಿಗೆ ತನ್ನ ಭವಿಷ್ಯದ ಮನೆಯಲ್ಲಿ ಎಂಥ ಪ್ರೀತಿ ವಾತ್ಸಲ್ಯ ಕಾದಿದೆ ಅನ್ನೋದನ್ನ ಈ ಒಂದು ಸಾಲು ಹೇಳ್ಬಿಡುತ್ತೆ. ಸಂಬಂಧಗಳ ಆಳವನ್ನೇ ಇದು ತೋರಿಸುತ್ತೆ. ಹೀಗೆ ಅಯೋಧ್ಯೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ರೆ ನಮ್ಮ ಕಥೆ ಈಗ ಮಿಥಿಲೆಗೆ ಹೋಗುತ್ತೆ. ಅಲ್ಲಿ ಇಬ್ಬರು ಮಹಾನ್ ರಾಜರಾದ ದಶರಥ ಮತ್ತು ಜನಕರ ನಡುವಿನ ಆ ಐತಿಹಾಸಿಕ ಮೊದಲ ಭೇಟಿ ನಡೆಯುತ್ತೆ. ರಾಜ ಜನಕರ ಈ ಮಾತುಗಳನ್ನ ಕೇಳಿ ಎಂಥ ವಿನಯ! ತಾವೇ ಆತಿಥೇಯ ರಾಜರಾಗಿದ್ರೂ ತಮ್ಮ ಅತಿಥಿಗಳನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸಿದರು. ಅವರ ಮಾತುಗಳಲ್ಲಿ ಅಹಂಕಾರದ ಲವಲೇಶವೂ ಇರಲಿಲ್ಲ. ಇದಕ್ಕೆ ರಾಜ ದಶರಥರ ಉತ್ತರ ಅದಕ್ಕಿಂತಲೂ ವಿನಯದಿಂದ ಕೂಡಿತ್ತು. ಈ ಪರಸ್ಪರ ಗೌರವವೇ ಈ ಮೈತ್ರಿಯ ಅಡಿಪಾಯವಾಗಿತ್ತು. ವರನ ತಂದೆಯಾಗಿದ್ರೂ ತಮ್ಮನ್ನು ತಾವು ದಾನ ಸ್ವೀಕರಿಸುವವರು ಅಂತ ಕರೆದುಕೊಂಡ್ರು. ಅವರು ಯಾಕೆ ಹೀಗೆ ಮಾತಾಡಿದ್ರು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಕನ್ಯಾದಾನ ಅಂದೆ ಏನು ಅಂತ ನಾವು ತಿಳ್ಕೋಬೇಕು. ಇದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಇದು ಒಬ್ಬ ತಂದೆ ತನ್ನ ಮಗಳನ್ನ ಇನ್ನೊಂದು ಮನೆಗೆ ಒಪ್ಪಿಸುವ ಪವಿತ್ರವಾದ ಕರ್ತವ್ಯ ಮತ್ತು ಗೌರವ. ಸರಿ, ಮದುವೆ ಮಾತುಕತೆ ಮುಂದುವರಿತು. ಆದರೆ ಅದಕ್ಕೂ ಮುಂಚೆ ಒಂದು ಬಹುಮುಖ್ಯ ಸಂಪ್ರದಾಯವಿತ್ತು. ವರನ ವಂಶದ ಹಿರಿಮೆಯನ್ನ ಸಭೆಯಲ್ಲಿ ಪ್ರಸ್ತುತಪಡಿಸಬೇಕಿತ್ತು. ಇದು ವರನ ಯೋಗ್ಯತೆಯನ್ನ ದೃಢೀಕರಿಸುವ ಒಂದು ಪ್ರಮುಖ ಘಟ್ಟ. ಆಗ ಮಹರ್ಷಿ ವಶಿಷ್ಠರು ಎದ್ದು ನಿಂತು ರಘುವಂಶದ ಹಿರಿಮೆಯನ್ನು ಸಾರಿದರು. ರಾಜ ದಿಲೀಪನಿಂದ ಆರಂಭಿಸಿ ಭೂಮಿಗೆ ಗಂಗೆಯನ್ನು ತಂದ ಭಗೀರಥ ಮತ್ತು ಯಾರ ಹೆಸರಿನಲ್ಲಿ ಈ ವಂಶ ಕರೆಯಲ್ಪಡುತ್ತದೋ ಆ ರಘು ಮಹಾರಾಜ, ಹೀಗೆ ಇಡೀ ವಂಶಾವಳಿಯನ್ನು ವಿವರಿಸಿದಾಗ ಈ ಮದುವೆಯ ಐತಿಹಾಸಿಕ ಮಹತ್ವ ಎಲ್ಲರಿಗೂ ಅರಿವಾಯಿತು. ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿತ್ತು. ಆದರೆ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಕಾದಿತ್ತು. ಯಾರೂ ನಿರೀಕ್ಷಿಸದ ಒಂದು ತಿರುವು. ಮೊದಲಿಗೆ ಇದ್ದ ಪ್ರಸ್ತಾಪ ಎರಡು ಮದುವೆಗಳದ್ದು. ರಾಮನಿಗೆ ಸೀತೆ ಮತ್ತು ಲಕ್ಷ್ಮಣನಿಗೆ ಜನಕರ ಎರಡನೇ ಮಗಳು ಊರ್ಮಿಳೆಯ ವಿವಾಹ. ಇದುವೇ ಒಂದು ದೊಡ್ಡ ಮೈತ್ರಿಯಾಗಿತ್ತು, ದೊಡ್ಡ ಸಂಭ್ರಮವಾಗಿತ್ತು. ಆದರೆ ಅಲ್ಲೇ ಇದ್ದ ಮಹರ್ಷಿ ವಿಶ್ವಾಮಿತ್ರರು ಮಧ್ಯಪ್ರವೇಶಿಸಿ ಒಂದು ಯೋಚನೆ ಮುಂದಿಟ್ರು. ಅವರ ಆ ಒಂದು ಯೋಚನೆ ಈ ಮೈತ್ರಿಯ ಸ್ವರೂಪವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು.
ಕೊನೆಗೆ ನಿರ್ಧಾರವಾದದ್ದು 1, 2 ಅಲ್ಲ, ಬರೋಬ್ಬರಿ 4 ವಿವಾಹಗಳು. ದಶರಥ ಮಹಾರಾಜನ 4 ಪುತ್ರರಿಗೂ ಜನಕ ಮತ್ತು ಅವರ ಸಹೋದರ ಕುಶಧ್ವಜರ 4 ಪುತ್ರಿಯರಿಗೂ ವಿವಾಹ ನಿಶ್ಚಯವಾಯಿತು. ಇದು 2 ಕುಟುಂಬಗಳನ್ನಷ್ಟೇ ಅಲ್ಲ, 2 ರಾಜ್ಯಗಳನ್ನೇ ಬೆಸೆದುಬಿಟ್ಟಿತ್ತು. ಈ ಎಲ್ಲಾ ಸಿದ್ಧತೆಗಳ ನಡುವೆ ಒಂದು ಸುಂದರವಾದ ವೈಯಕ್ತಿಕ ಕ್ಷಣವನ್ನು ದಾಖಲಿಸಲಾಗಿದೆ. ರಾಜ್ಕುಮಾರರು ಪ್ರೀತಿಯ ಬಗ್ಗೆ ಮಾತಾಡ್ತಿದ್ದಾಗ ರಾಮ ಹೇಳಿದ್ದನಂತೆ, ಸಹೋದರನ ಮೇಲಿನ ಪ್ರೀತಿ ಹೇಗೆ ಪೂರ್ವ ನಿರ್ಧರಿತವೋ ಹಾಗೆಯೇ ಬಾಳಸಂಗಾತಿಯ ಮೇಲಿನ ಪ್ರೀತಿಯೂ ಪೂರ್ವ ನಿರ್ಧರಿತವೇ ಅಂತ. ಈ ಅಭೂತಪೂರ್ವ ನಿರ್ಧಾರದ ಸುದ್ದಿ ಹೊರಬಿದ್ದ ತಕ್ಷಣ ಏನಾಯ್ತು ಅಂತೀರಾ? ಇಡೀ ಸಭೆಯಲ್ಲಿ ಸಂತೋಷದ ಹೊಳೆ ಹರಿಯಿತು. ತಕ್ಷಣವೇ 2 ದಿನದಲ್ಲಿ ಮದುವೆ ಅಂತ ದಿನಾಂಕ ನಿಗದಿಯಾಯಿತು. 2 ರಾಜ್ಯಗಳಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಯೋಚನೆ ಮಾಡಿ, ಮುರಿದದ್ದು ಒಂದೇ ಒಂದು ಬಿಲ್ಲು, ಆದರೆ ಅದರಿಂದ ಒಂದಾಗಿದ್ದು 4 ಜೋಡಿಗಳು, 2 ಮಹಾನ್ ಮನೆತನಗಳು. ಯಾರೂ ಊಹಿಸದಷ್ಟು ದೊಡ್ಡ ಬಂಧಕ್ಕೆ ಈ ಒಂದು ಘಟನೆ ಕಾರಣವಾಯಿತು. ನಿಜಕ್ಕೂ ಇದು ದೈವಲೀಲೆ ಅಲ್ವಾ? ಹಾಗಿದ್ರೆ ಈ ವಿವರಣೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಮೂಡುತ್ತೆ. ವಿಧಿಯೇ ಒಂದರ ಬದಲು 4 ಸಂಬಂಧಗಳನ್ನ ಬೆಸೆದಾಗ ಅದನ್ನ ಕೇವಲ ಒಂದು ಮದುವೆ ಅನ್ಬೋದಾ? ಅಥವಾ ಅದೊಂದು ಹೊಸ ಯುಗದ ಆರಂಭವೇ ಆಗಿತ್ತಾ? ಯೋಚಿಸಿ.